G+2 ಮನೆಗಳ ಹಂಚಿಕೆ ಸಭೆಯಲ್ಲಿ ಗದ್ದಲ ಗಲಾಟೆ ನಡೆದಿದೆ. ಹಾಗಾಗಿ ಸಭೆಯನ್ನೇ ರದ್ದು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿ ಜನರ ಸಮಸ್ಯೆಯನ್ನ ನೆನೆದು ಶಶಿಕಲಾ ಜೊಲ್ಲೆ ಅವರು ಕಣ್ಣೀರು ಹಾಕಿದ್ದಾರೆ. ಈ ಸಮಸ್ಯೆಗಳನ್ನ ನೆನೆದು ಅವರು ಕಣ್ಣೀರು ಹಾಕಿರುವಂತದ್ದು. ನಿಪ್ಪಾಣಿ ವ್ಯಾಪ್ತಿಯ ಪಟ್ಟಣಕೂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಫಲಾನುಭವಿಗಳ ಲಿಸ್ಟ್ ವಿಚಾರವಾಗಿ ಗಲಾಟೆ ತಾರಕಕ್ಕೇರಿತ್ತು. ಮನೆ ಹಂಚಿಕೆ ವಿಚಾರದಲ್ಲಿ ಕೈ ಮತ್ತು ಕಮಲ ಜಟಾಪಟಿ ನಡೆಸಿದೆ. ಈ ಒಂದು ಕಾರಣದಿಂದಾಗಿ ಸಭೆಯನ್ನೇ ರದ್ದು ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬುಡಾ ಅಧ್ಯಕ್ಷ ಚಿಂಗಳೆ ಹಾಗೂ ಜೊಲ್ಲೆ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆದಿದೆ. ಒಟ್ಟಾರೆ 600 ಫಲಾನುಭವಿಗಳಿಗೆ ಲಾಟರಿ ಮೂಲಕ ಮನೆ ಹಂಚಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಎಲ್ಲ 948 ಜನರಿಗೂ ಕೂಡ ಲಾಟರಿ ಮೂಲಕವೇ ಮನೆ ಹಂಚಿಕೆ ಮಾಡಿ ಅನ್ನುವಂತಹ ಪಟ್ಟಣ ಹಿಡಿದಿದ್ದಾರೆ. ಚಿಕ್ಕೋಡಿಯ ಕಾಂಗ್ರೆಸ್ ಬುಡಾ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮಣ್ ರಾವ್ ಚಿಂಗಳೆ ಅವರು ಈ ರೀತಿಯಾಗಿ ಪಟ್ಟು ಹಿಡಿದಿರುವಂತದ್ದು. ಬುಡಾ ಅಧ್ಯಕ್ಷ ಚಿಂಗಳೆ ಹಾಗೂ ಜೊಲ್ಲೆ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆದಿರುವಂತದ್ದು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯ ಪಟ್ಟಣಕೂಡಿ ಗ್ರಾಮದಲ್ಲಿ ನಡೆದ G+2 ಮನೆಗಳ ಹಂಚಿಕೆ ಸಭೆಯು ಈ ರೀತಿಯಾಗಿ ರದ್ದುಗೊಂಡಿದೆ. आम्ही तुमच्या सोबत आहे. वहिनी रडू नका. वहिनी रडू नका तुम्ही. हो आहे का नाही वहिनीच्या बरोबर सगळे? हम तुम्हारे साथ है. 3 मुलाच्या आशा होतं आज आमच्या हक्काच्या घर घेऊन आम्ही जाणार आहे. परंतु जे काही केलं त्यांना त्यांचं फळ मिळतंय आणि तुम्ही विनंती करतो अजूनही मी तुमची मुलगी म्हणून इथं सेवा करायला तयार आहे. मी कधी घाबरणार नाही, परतून जाणार नाही. मी टक्कर देतो. रडू नका. आम्ही तुमच्या सोबत आहे. वहिनी रडू नका. वहिनी रडू नका तुम्ही. हो आहे का नाही वहिनीच्या बरोबर सगळे? हम तुम्हारे साथ है. 3 मुलाच्या आशा होतं आज आमच्या हक्काच्या घर घेऊन आम्ही जाणार आहे. परंतु जे काही केलं त्यांना त्यांचं फळ मिळतंय आणि तुम्ही विनंती करतो अजूनही मी तुमची मुलगी म्हणून इथं सेवा करायला तयार आहे. मी कधी घाबरणार नाही, परतून जाणार नाही. मी टक्कर देतो. रडू नका. आम्ही तुमच्या सोबत आहे. वहिनी रडू नका. वहिनी रडू नका तुम्ही. हो आहे का नाही वहिनीच्या बरोबर सगळे? हम तुम्हारे साथ है. 3 मुलाच्या आशा होतं आज आमच्या हक्काच्या घर घेऊन आम्ही जाणार आहे. परंतु जे काही केलं त्यांना त्यांचं फळ मिळतंय आणि तुम्ही विनंती करतो अजूनही मी तुमची मुलगी म्हणून इथं सेवा करायला तयार आहे. मी कधी घाबरणार नाही, परतून जाणार नाही. मी टक्कर देतो. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯ ಪಟ್ಟಣಕೂಡಿ ಗ್ರಾಮದಲ್ಲಿ ನಡೆದಂತ G+2 ಮನೆಗಳ ಹಂಚಿಕೆ ಸಭೆ ಈಗ ತೀವ್ರ ಗದ್ದಲದಿಂದ ರದ್ದಾಗಿದೆ. ಈ ವೇಳೆ ಜನರ ಸಮಸ್ಯೆಯನ್ನ ನೆನೆದು ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಸಭೆಯಲ್ಲೇ ಕಣ್ಣೀರು ಹಾಕಿದ್ದಾರೆ. 600 ಫಲಾನುಭವಿಗಳಿಗೆ ಲಾಟರಿ ಮೂಲಕ ಮನೆ ಹಂಚಿಕೆ ಮಾಡಲಾಗುವುದು ಎಂದು ಹೇಳಿ ಶಶಿಕಲಾ ಜೊಲ್ಲೆ ಅವರು ತಿಳಿಸಿದ್ರು. ಆದರೆ ಒಟ್ಟು 948 ಜನರಿಗೂ ಕೂಡ ಲಾಟರಿ ಮೂಲಕ ಮನೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದಕ್ಕೆ ಮನವಿ ಮಾಡಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಾಬಾಜ್ ನೀಡ್ತಾ ಹೋಗ್ತಾರೆ. ಶಾಬಾಜ್, ಈ ಒಂದು G+2 ಮನೆಗಳ ಹಂಚಿಕೆ ಸಭೆ ರದ್ದಾಗೋದಕ್ಕೆ ಮುಖ್ಯ ಕಾರಣ ಏನು? ಈ ಗಲಾಟೆ ಆರಂಭ ಆಗಿದ್ದಾದ್ರೂ ಎಲ್ಲಿ? ಹೌದು ಸುನಿಧಿ, ಏನಂತಂದ್ರೆ ಈ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಇರುವಂತಹ ಪಟ್ಟಣಕುಡಿ ಗ್ರಾಮ ಹತ್ರ ಈ ಒಂದು ಮನೆ ಹಂಚಿಕೆ ವಿಚಾರವಾಗಿ ಗಲಾಟೆ ನಡೆದಿರುವಂತದ್ದು. ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಿಪ್ಪಾಣಿ ಕ್ಷೇತ್ರದ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಮಾಜಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಮತ್ತೆ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಲಕ್ಷ್ಮಣರಾವ್ ಚಿಂಗಳೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ವೇದಿಕೆಯ ಮೇಲೆ ಲಕ್ಷ್ಮಣರಾವ್ ಚಿಂಗಳೆ ಅವರು ಈ ಒಂದು ಎಲ್ಲಾ ಫಲಾನುಭವಿಗಳಿಗೆ ಏನು 948 ಏನು ಫಲಾನುಭವಿಗಳಿದ್ದಾರೆ ಇವರೆಲ್ಲರಿಗೂ ಲಾಟ್ರಿ ಮೂಲಕನೇ ಮನೆ ನಿವೇಶನಗಳನ್ನು ಹಂಚಿಕೆ ಮಾಡ್ಬೇಕಂತ ಹೇಳಿ ಲಾಟ್ರಿಯಲ್ಲಿ ಇವರೆಲ್ಲರದು ಹೆಸರು ಹಾಕ್ಬೇಕಂತ ಹೇಳಿ ಅವರು ಏನು ವೇದಿಕೆ ಮೇಲೆ ತಕರಾರು ಮಾಡಿರುವಂತದ್ದು. ಈ ಬೆನ್ನಲ್ಲೇ ಶಾಸಕಿ ಹಾಗೂ ಏನು ಬೂಡಾ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮಣರಾವ್ ಚಿಂಗಳೆ ಅವರ ನಡುವೆ ವಾಗ್ವಾದವಾಗಿ ಕಾರ್ಯಕರ್ತರ ನಡುವೆ ಕೂಡ ಗಲಾಟೆ ಉಂಟಾಗಿರುವಂತದ್ದು. ಈ ಎಲ್ಲ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಎಲ್ಲ ಅಹಿತಕರ ಘಟನೆ ನಡೆಯಬಾರದಂತ ಹೇಳಿ ಈ ಎಲ್ಲವನ್ನು ತಡೆದಿದ್ದಾರೆ. ಧನ್ಯವಾದಗಳು ಶಾಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.